ಒಂದು ಸಣ್ಣ ಕನಸಿನ ಜೊತೆ ಒಂದೇ ಒಂದು ಅಡಿ ಇಡ್ತಾ ಮುಂದಕ್ಕೆ ಸಾಗಿ ಇವತ್ತು ಇವರ ರೀತಿ ನಾವು ಬೆಳಿಬೇಕು ಅಂತ ಇಡೀ ಜನಸಮೂಹ ಅವರತ್ತ ತಿರುಗಿ ನೋಡು ಹಾಗೆ ಮಾಡಿದ್ದ ನಟ. ಜೊತೆಗೆ ಪ್ರತಿಯೊಂದು ಕನಸನ್ನು ಅವರು ಜನರ ಮುಂದೆ ಇಡುವಾಗ ಚಿಕ್ಕ ಮಗುವಿನಂತೆ ಅದೇ ಟೆನ್ಷನ್, ಅದೇ ಪುಕ ಅದೇ ಉತ್ಸಾಹದಿಂದ ಜನರ ಮುಂದೆ ಬಂದು ನನ್ನ ಸಿನಿಮಾ ನೀವು ಗೆಲ್ಲಿಸ್ಕೊಡ್ತೀರಾ ಅನ್ನೋ ನಂಬಿಕೆ ಇದೆ ಅಂತಾರೆ. ನೀನಾಸಂ ಸತೀಶ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನೀನಾಸಂ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಚೆನ್ನಾಗಿದೆ, ಭಾಳ ಖುಷಿಯಾಗಿದ್ದೀನಿ. ಆ್ಯಂಡ್ ಇದೊಂಥರ ನಮ್ಗೆ ಯಾವಾಗ್ಲೂ ಮಕ್ಕಳಿಗೆ ಹಬ್ಬ ಬಂದಂಗೆ ಸೆಲೆಬ್ರೇಷನ್ ಥರ ನಾವು ಮಗು ಆಗ್ಬಿಡ್ತೀವಿ. ಅಂದರೆ ರಿಲೀಸ್ ಟೈಮ್ ಬಂದಾಗ ಅಯೋಗ್ಯ 2 ರಿಲೀಸ್ ಆಗ್ತಿರೋದು ಈ ವಾರ. ಅದಕ್ಕಿಂತ ಸಂಭ್ರಮ ಇನ್ನೊಂದಿಲ್ಲ. ಒಂದು ಸಿನಿಮಾ ನಾವು ಮಾಡಬೇಕಾದ್ರೆ ಅದರ ಹಿಂದಿನ ಏಳು ಬೀಳುಗಳು ಎಲ್ಲವನ್ನೂ ದಾಟ್ಕೊಂಡು ಮುಂದೆ ಒಂದು ಸಿನಿಮಾನ ರಿಲೀಸ್ ತರೋದೈತಲ್ಲ, ಅದು ತುಂಬ ದೊಡ್ಡ ವಿಷಯ, ಅದು ದೊಡ್ಡ ಕನಸು. ಅಂದರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರ ಕನಸಲ್ಲಿ ನಮಗೆಲ್ಲ ಒಂದು ಅವಕಾಶ ಸಿಕ್ಕಿರುತ್ತೆ. ಅಂದರೆ ಈ ಥರ ಒಂದು ಜಾಗಕ್ಕೆ ಬರೋದಕ್ಕೆ ಆ ಅವಕಾಶದಲ್ಲಿ ನಾನು ಒಬ್ಬ ಆಗಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ನಾನು ಅದಕ್ಕೆ ಖುಷಿ ಪಡ್ತೀನಿ. ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ. ಲವ್ಲಿ. ನಿಮ್ಮ ಗ್ರೋತ್ ನೋಡಿದಾಗ ಬಹಳ ಖುಷಿ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ಯಾವ್ದು ಹೇಳಿ? ಮೊದಲ ಸಿನಿಮಾ ನಂದು ಮಾದೇಶ. ಒಂದು ಪುಟ್ಟ ಪಾತ್ರ ಶಿವಣ್ಣವ್ರ ಎದುರುಗಡೆ ಶುರುವಾಗುತ್ತೆ ಮೊದಲನೇ ಸೀನು. ಅದಾದಮೇಲೆ ಅಲ್ಲಿಂದ ಮನಸಾರೆ, ಪಂಚರಂಗಿ, ಹೀಗೆ ಸಾಲು ಸಿನಿಮಾಗಳು ಬರ್ತಾ ಹೋಗ್ತವೆ. ಆ್ಯಸ್ ಅ ನಟ ಯಾವ್ದು ಹೇಳಿ? ನಾಯಕ ನಟ ಆಗಿ ಮಾಡಿದ್ದು ನಾನು ಅದನ್ನು ಡ್ರಾಮಾ ಅಂತಲೂ ಕನ್ಸಿಡರ್ ಮಾಡ್ತೀನಿ, ಲೂಸಿಯಾ ಅಂತಲೂ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ಮಾಡಿದ ಸಿನಿಮಾ ನಾನು ಹೀರೋ ಆಗಿ ಲೂಸಿಯಾ. ಅದರಲ್ಲಿ ನಂದೊಂದು ಸಣ್ಣ ಪಾತ್ರ ಇದೆ. ಕರೆಕ್ಟ್, ಮರ್ತೋಗಿದೆ ನನಗೆ. ಬಹಳ ಬಹಳ ಸಣ್ಣ ಕರೆಕ್ಟ್. ನ್ಯೂಸ್ ಓದೋದೇನೋ ಸೀನ್ ಬರುತ್ತೆ ಇದರ. ಕರೆಕ್ಟ್ ಗೊತ್ತಾಯ್ತು. ಸೊ ನಿಮ್ಮ ಪೂರ್ಣ ನಮ್ಮ ಗೆಲುವಿಗೆ ನಿಮ್ಮ ಸಪೋರ್ಟು ಇದೆ ಅಂತ ಆಯ್ತು. ನಾವಿಲ್ಲ ನಾನಿಲ್ಲಿ ಇವತ್ತು ಕೂತಿರೋದಕ್ಕೆ ಕಾರಣ ನೀವು ಒಬ್ರು ಅಂತ ಆಯ್ತು. ನೋ ಅಫ್ಕೋರ್ಸ್ ನಾನು ಯಾವಾಗಲೂ ಸಮೂಹ ನಂಬೋನು. ಅಂದ್ರೆ ಒಂದು ಸಿನಿಮಾ ಆಗಬೇಕು ಅಂದ್ರೆ ಟೀಮ್ ವರ್ಕ್, ನಾಟ್ ಹೀರೋಯಿನ್ ಅಥವಾ ಪ್ರೊಡ್ಯೂಸರ್ ಒಬ್ಬರಿಂದ ಸಿನಿಮಾ ಆಗುತ್ತೆ ಅಂತ ನಾನು ಯಾವತ್ತೂ ನಂಬಲ್ಲ. ಓವರಾಲ್ ಟೀಮ್ ವರ್ಕ್. ಒಬ್ಬ ಲೈಟ್ ಬಾಯಿಂದ ಹಿಡಿದು, ಒಬ್ಬ ಮೇಕಪ್ ಮ್ಯಾನ್ ಹಿಡಿದು, ಊಟ ಬಡಿಸೋರ್ನ ಹಿಡಿದು, ಯಾರೋ ಬಂದು ನೀವು ಹೀರೋ ಆಗ್ರಿ ಅಂತ ಹೇಳೋ ಆಡಿಯನ್ಸ್ನ ಹಿಡಿದು ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂದರೆ ಒಂದು ಸಿನಿಮಾ ಗೆಲ್ಲೋದಕ್ಕಾಗಲಿ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕಾಗಲಿ, ಅಥವಾ ನಾವಿವತ್ತು ಕೂತಿರೋದಕ್ಕೂ ಎಲ್ಲರೂ ಕೊಡುಗೆ ಇರುತ್ತೆ. ಯಾಕೆ ನಾನು ಅದನ್ನು ನೆನಪು ಮಾಡ್ಕೊಳ್ತೆ ಅಂದರೆ, ನಾವು ಇಂಡಸ್ಟ್ರಿಗೆ ಬಂದು, ಅಂದರೆ ಪತ್ರಿಕೋದ್ಯಮಕ್ಕೆ ಬಂದು ಹೊಸ ದಿನಗಳವು. ನೀವು ಆಲ್ರೆಡಿ ಸಿನಿಮಾಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ರಿ, ಪೂರ್ಣ ಪ್ರಮಾಣದ ನಟ ಅಂತ ನಾವೆಲ್ಲರೂ. ನೀನಾಸಂ ಸತೀಶ್ ಅವರು ಹೀರೋ ಆಗಿ ಸಿನಿಮಾ ಅಂತೆ ಅಂದಾಗ ಲೂಸಿಯಾ. ಸೊ ಗೌರಿ ಶಕ್ಕಿ ಅವರು ನನ್ನನ್ನು ಕರೆದು ಹಿಂಗಿದ್ದೊಂದು ಸಣ್ಣ ಪಾತ್ರ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಐ ಡಿಡ್ ಇಟ್. ಐ ಥಿಂಕ್ ಇಲ್ಲೇ ನಡೆದಿತ್ತು ಅನ್ಸುತ್ತೆ. ಗೌರಿ ಶಕ್ಕಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ನಂದು ಒಂದು ಸೀನ್ ಇಲ್ಲೇ ಶೂಟ್ ಮಾಡಿದ್ವಿ. ನಂದು ಇಲ್ಲೇ ಶೂಟ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಅದೆಲ್ಲ ನೆನಪುಗಳು ಚೆನ್ನಾಗಿದೆ. ಅಂದರೆ ಭಾಳ ಖುಷಿಯಾಗುತ್ತೆ. ಹಳೆಯ ನೆನಪುಗಳೇ ತುಂಬ ಚೆಂದ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದ ರೀತಿ, ಅವತ್ತು ಮೀಡಿಯಾ ಹೆಂಗಿತ್ತು, ಇವತ್ತು ಮೀಡಿಯಾ ಹೆಂಗಿದೆ, ಅವತ್ತು ಸಿನಿಮಾ ಹೆಂಗಿತ್ತು, ಇವತ್ತು ಸಿನಿಮಾ ಹೆಂಗಿದೆ, ಅಂದರೆ ಎಲ್ಲ ಬದಲಾಗೋಗಿದೆ ಕಂಪ್ಲೀಟ್ಲಿ. ಬಟ್ ಅವತ್ತೆಲ್ಲರೂ ನೋಡಿದ್ರೆ ಒಂದು ಭಾಳ, ನೀವು ಅಷ್ಟೇ ನಮ್ಮನ್ನು ಸಖತ್ತ ರಿಸೀವ್ ಮಾಡ್ತಿದ್ರಿ. ನಾವು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ವಿ. ಸ್ಟಿಲ್ ಹೌದು, ಅದು ನಾವು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದ್ವಿ. ಅಂದರೆ ಯಾಕೆ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಂತ ನಮ್ಮ ಸೀನಿಯರ್ಸ್ನೆಲ್ಲ. ಅಂದರೆ ನಮ್ಗೆ ಅಫ್ಕೋರ್ಸ್ ನೀವೆಲ್ಲ ಸೀನಿಯರ್ಸ್ ಯಾವಾಗಿಂದನು ಭಾಳ ನಮ್ಮನ್ನೆಲ್ಲ ರೆಸ್ಪೆಕ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡಿ, ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ನಿಂತಿದ್ದಾರೆ. ನಾನು ಇವತ್ತಿಗೂ ನೆನಪಿದೆ, ಸುವರ್ಣ ಗರ್ಲ್ಸ್ ಅಂತ ಒಂದು ಮಾಡ್ತಾಯಿದ್ರಿ. ಒಂದು 7-8 ಜನ ಹುಡುಗಿಯರು, 6 ಜನ ಹುಡುಗಿಯರು ನನ್ನ ಸೆಂಟ್ರಲ್ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ರಿ. ಚೆನ್ನಾಗಿ ನೆನಪಿದೆ ನನಗೆ. ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ ಅಂತಂದರೆ ವಾವ್ ಅನ್ನಿಸ್ತದೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಹೀರೋ ಆಗಿರೋದು ಅದೆಲ್ಲ ನಾನು ವಸಂತ ಕಾಲ. ಅವಾಗ ತಾನೇ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ದೆ. ಇಂಡಸ್ಟ್ರಿ ಅಂದ್ರೇನು, ಕ್ಯಾಮ್ರಾ ಅಂದ್ರೇನು, ಅಂದರೆ ಒಂದು ಹೀರೋ ಅಂದರೆ ಹೆಂಗಿರುತ್ತೆ, ಸಕ್ಸಸ್ ಅಂದರೆ ಹೆಂಗಿರುತ್ತೆ, ಅದೆಲ್ಲವನ್ನು ನೋಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನನಗೆ ಒಂಥರ ನೀವೆಲ್ಲ ರಿಸೀವ್ ಮಾಡಿದ್ದು ಅದೇ ನನಗೆ ಒಂದು ದೊಡ್ಡ ಅವಾರ್ಡ್ ಅಂತ ಅನಿಸ್ತದೆ ಲೈಫಲ್ಲಿ.